ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಂಜು. ಇವತ್ತು ನಾನು ಸಪ್ತಗೆ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಚುಲರ್ಸ್ಗೆ ಆ್ಯಂಡ್ ಕ್ವಿಕ್ಕಾಗಿ ಏನಾದರೂ ಹಸಿವಾದಾಗ ಬೇಗ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡುವಂಥ ಸಾಂಬಾರು, ಸಪ್ತಗೆ ಸಾಂಬಾರು. ಬನ್ನಿ ಇದನ್ನು ಹೇಗೆ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. 5 ಮಿನಿಟಲ್ಲಿ ಮಾಡುವಂಥ ಸಾಂಬಾರು. ನಾನಿಲ್ಲಿ ಅವರೇ ಬೇಳೆನ ತೊಗೊಂಡಿದ್ದೀನಿ. ಇದು ಮನೆಯಲ್ಲಿ ಹೋಮ್ ಮೇಡ್ ಅವರೇ ಬೇಳೆ ಇದು. ಇದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಬೇಕು. ಇದನ್ನು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಡ ನಂತರ ನೋಡ್ತಾ ಇದ್ದೀರಲ್ಲ, ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ನೀವು ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ಒಂದು 4-5 ವಿಷಲ್ನ ಕೂಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪನೂ ಕಾಳು ಕಾಣಬಾರ್ದು, ಆ ಥರ ಚೆನ್ನಾಗಿ ಇದಾಗಬೇಕು, ಅದು ಬೆಂದಿರಬೇಕು. ಈ ಥರ ಬೆಂದಿದೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬೆಂದಿದೆ ಇದು. ನೆಕ್ಸ್ಟ್ ನಾನು ಇದನ್ನು ಸ್ಮ್ಯಾಶ್ ಮಾಡಬೇಕು. ಇದು ಸ್ವಲ್ಪ ಕಾಳು ಕಾಣ್ತಾ ಇದೆ ಅಲ್ವಾ, ಆದರೆ ಬೆಂದಿದೆ ಅದು. ನಾನು ಸ್ಮ್ಯಾಶ್ ಮಾಡಬೇಕು ಇದನ್ನು. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಅದೆಲ್ಲ ಫುಲ್ಲು ಕರಗೋಗ್ಬಿಡುತ್ತೆ. ನಾನು ಸ್ಮ್ಯಾಶ್ ಮಾಡೋಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೇನೆ. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಒಣಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಬೋದು, ಬಟ್ ಟೇಸ್ಟ್ ಚೇಂಜ್ ಆಗುತ್ತೆ. ಹಸಿ ಮೆಣಸಿನ್ಕಾಯಿನೇ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರಲ್ವ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರ ಜೊತೆ 1 ಟೊಮೊಟೊ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಟೊಮೊಟೊನ ಇದನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಆ ಥರ ಹಾಕಬೇಕು. ನೆಕ್ಸ್ಟ್ ನಾನಿಲ್ಲಿಗೆ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ರುಚಿಗೆ ತಕ್ಕಷ್ಟು 2 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ, ಸಾಲ್ಟು. ನಿಮಗೆ ರುಚಿ ನೋಡ್ಕೊಂಡು ನೀವು ಹಾಕ್ಕೋಬೋದು, ನಿಮ್ಗೆ ಎಷ್ಟಾದರೂ ಹಾಕ್ಕೋಬೋದು, ರುಚಿ ನೋಡಿಕೊಂಡು. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದೆಲ್ಲ ಮೆತ್ತಗೆ ಬೇಯಬೇಕು. ಇದು ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಟೊಮೊಟೊ ಬೆಂದ್ರೇ ಅದು ರುಚಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಸ್ಮ್ಯಾಶ್ ಮಾಡಿರುವಂತಹ ನಾನಿಲ್ಲಿ ಬೇಳೆದು ಇರುತ್ತಲ್ಲ ರಸ, ಅದನ್ನು ತೋರಿಸ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿರುವಂಥ ಬೇಳೆ ರಸನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಫುಲ್ ಸ್ಮ್ಯಾಶ್ ಆಗಿದೆ. ನಾನೀಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾನೀಗ ಸ್ಮ್ಯಾಶ್ ಮಾಡಿರುವಂತಹ ಬೇಳೆನ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇದಕ್ಕೆ ನೀವು ಇವಾಗ ಬೇಕಂದರೆ ಗಟ್ಟಿ ಇದ್ದರೆ ನೀರನ್ನ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನಿಮಗೆ ಸಾಕಂದರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡೆ, ಒಂದು 1/4 ಕಪ್ಪಷ್ಟು. ನೆಕ್ಸ್ಟ್ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಈ ಸಾಂಬಾರು. ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿನ ಸ್ವಲ್ಪ 1-2-3 ಎಸಳು ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ನೋಡ್ತಾ ಇದ್ದೀರಲ್ವ, ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಇಟ್ಟಿದ್ದೀನಿ. ಕುದ್ದ ನಂತರ ಇದು ಸಾಂಬಾರು ರೆಡಿ. ನಿಮಗೆ ಕುದ್ದಿದ ಮೇಲೆ ರುಚಿ ನೋಡ್ಕೋಬೋದು, ನಿಮ್ಮ ಇಷ್ಟ. ಉಪ್ಪು ಬೇಕಂದರೆ ಉಪ್ಪನ್ನ ಸೇರಿಸ್ಕೋಬೋದು. ನೋಡ್ತಾ ಇದ್ದೀರಲ್ವ, ಇವಾಗ ಸಾಂಬಾರು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಸಪ್ತಿಗೆ ಸಾಂಬಾರು ಇದು. ಹಳ್ಳಿ ಸ್ಟೈಲಲ್ಲಿ ತುಂಬಾ ಮಾಡ್ತಾರೆ. ನಮ್ಮೂರ ಸೈಡಂತೂ ತುಂಬ ಅಂದರೆ ತುಂಬ ಮಾಡ್ತಾರೆ ಈ ಸಾಂಬಾರು. ತುಂಬ ಅಂದರೆ ಇಷ್ಟ, ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಮುದ್ದೆ ಮತ್ತು ಈ ಸಾಂಬಾರು ತಿಂತಾಯಿದ್ರೆ ಚಿಕನ್ ಸಾಂಬಾರಿಗೂ ಸಾಟಿ ಇಲ್ಲ, ಆ ಥರ ಇರುತ್ತೆ ಇದು ಬೇಳೆ ಸಾಂಬಾರು. ನೋಡ್ತಾ ಇದ್ದೀರಲ್ಲ, ಇದು ತುಂಬ ಕುದ್ದಿದೆ, ಇದೆಲ್ಲ ಫುಲ್ ಚೆನ್ನಾಗಿ. ಇವಾಗ ನೋಡಿ, ಸಾಂಬಾರೆಲ್ಲ ಕುದ್ದಿದೆ. ನಿಮಗೆ ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಂದರೆ ಉಪ್ಪು ಹಾಕಿ. ಖಾರ ಹಾಕೋಕ್ಕಾಗಲ್ಲ, ಉಪ್ಪಷ್ಟೇ ಹಾಕೋಕ್ಕಾಗೋದು, ಇನ್ನೇನು ಹಾಕೋಕ್ಕಾಗಲ್ಲ ಟೇಸ್ಟ್ ಮಾಡ್ಕೊಳ್ಳುವಾಗ. ನೋಡ್ತಾ ಇದ್ರಲ್ವ, ಇಷ್ಟೇ ತುಂಬ ಈಸಿಯಾಗಿ ಮಾಡುವಂತಹ ಕ್ವಿಕ್ 5 ಮಿನಿಟ್ ಸಾಂಬಾರು, ಸಪ್ತಿಗೆ ಸಾಂಬಾರು. ನೀವು ಬೇಕಂದರೆ ಬ್ಯಾಚುಲರ್ಸು ಮಾಡ್ಕೋಬೋದು, ಫ್ಯಾಮಿಲಿಯರ್ಸು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್